ಜ್ಯೋತಿಷಿ ಹೇಳಿದ ಮಾತಿನ ಪ್ರಕಾರ ಊರಿನ ಜನಗಳು ಆ ಜಾಗದಲ್ಲಿ ನೆಲ ಅಗಿಯೋ ಕೆಲಸ ಪ್ರಾರಂಭ ಮಾಡ್ತಾರೆ. ಬಾವಿ ಅಗಿಲಿಕ್ಕೆ ಶುರು ಮಾಡಿ ಒಂದು 3 ದಿವಸ ಬಾವಿ ಅಗಿಯೋ ಕೆಲಸವನ್ನು ನಾನು ಡ್ರಾಪ್ ಮಾಡಿಬಿಟ್ಟು ನಾನೇನು ಮಾಡಿದೆ, ಮನೆಗೆ ಹೋಗಿಬಿಟ್ಟೆ. ಮನೆಗೆ ಹೋಗಿ ಒಂದು 2 ದಿವಸ ಒಬ್ಬರು ಕೆಲಸದವರೆಲ್ಲ ಸ್ವಲ್ಪ ಸಮಸ್ಯೆ ಆಯಿತು, ನಾವು ಸುಮ್ಮನೆ ಇದ್ದೆ. ನಮ್ಮ ಮನೆಯಲ್ಲಿ ಸೀದಾ ಹಾವು ದೊಂಬೆಯಲ್ಲಿ ಮಲ್ಕೊಂಡಿದ್ದ ಹಾವು ಹೊರಡಲೇ ಇಲ್ಲ. ಏನು ಮಾಡು. ಯಾವಾಗ ಅಗಿಯೋದನ್ನ ಮಧ್ಯದಲ್ಲಿ ನಿಲ್ಲಿಸಿದ್ರೋ ಮತ್ತೆ ತೊಂದರೆಗಳು ಆರಂಭವಾಗ್ತವೆ. ಮತ್ತೊಮ್ಮೆ ಅಗಿಯೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಪ್ರಾರ್ಥನೆ ಮಾಡಿಕೊಂಡ ನಂತರನೇ ಮಂಜುನಾಥ್ ಅವರ ಮನೆ ಸೇರ್ಕೊಂಡಿದ್ದ ನಾಗರಹಾವು ಹೊರಗೆ ಹೋಗಿತ್ತು. ಹೀಗೆ ಮತ್ತೆ ಭೂಗರ್ಭದಲ್ಲಿರೋ ಮೂರ್ತಿಗಾಗಿ ಹುಡುಕಾಟ ಆರಂಭ ಆಗತ್ತೆ. ಆಶ್ಚರ್ಯ, ರೋಮಾಂಚನ ಆಗುವ ಹಾಗೆ ಪರಿಸ್ಥಿತಿ ಆಯ್ತು. ಪುರಾತನ ಕಾಲದಿಂದ ಕಟ್ಟಲ್ಪಟ್ಟಂತ ಒಂದು ಬಾವಿ ಕಾಣಿಸ್ತು. ನಾವು ತೋಡಲ್ಪಟ್ಟಂತ ಬಾವಿ ಒಳಗಡೆ ಮತ್ತೊಂದು ಬಾವಿ. ಆ ಬಾವಿಯನ್ನ ನೋಡುವಾಗ ಅಲ್ಲೊಂದು ಮೂರ್ತಿ ನಮಗೆ ಸಿಕ್ಕಿತ್ತು. ನಮಗೆ ನಿಂತವರಿಗೆಲ್ಲ ಒಂಥರ ರೋಮಾಂಚನ, ಭಕ್ತಿಯ ಪರಾವೇಶ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಹೌದು, ಜ್ಯೋತಿಷಿಗಳು ಹೇಳಿದ ಹಾಗೆ ಭೂಗರ್ಭದಲ್ಲಿ ದೇವಿಯ ವಿಗ್ರಹ ಸಿಗತ್ತೆ. ವಿಗ್ರಹ ಮೇಲೆ ಬರ್ತಿದ್ದ ಹಾಗೆ ಈ ಊರಲ್ಲಿ ಒಂದೊಂದೇ ಪವಾಡ ನಡೆಯೋದಕ್ಕೆ ಆರಂಭ ಆಯಿತು. ಎಷ್ಟೋ ವರ್ಷಗಳ ಸಮಸ್ಯೆ ಕ್ಷಣದಲ್ಲೇ ಪರಿಹಾರ ಆಗೋದಕ್ಕೆ ಶುರುವಾಯಿತು. ನಮ್ಮ ತಂಗಿಗೆ ಒಂದು 30 ವರ್ಷದ ಪ್ರಾಯ. ನನಗೆ ಇನ್ನೂ ಕೂಡ ಅವಳಿಗೆ ತುಂಬ ಸಮಸ್ಯೆ, ಇದರದ್ದೇ ಸಮಸ್ಯೆ ಅಂತ ಪ್ರಪೋಸಲ್ ಕೂಡ ಬರಲಿಲ್ಲ. ಮತ್ತು ನಮ್ಮ ಚಿಕ್ಕಮ್ಮ ಆಚೆ ಬಂದ ಚಿಕ್ಕಿ ಪೂಜಾರ್ತಿ ಅಂತ ಇದ್ಲು, ಅವಳಿಗೂ ಹಾಗೆ, ಅವಳ ಮಗಳು ಹಾಗೆ, ಸೇಮ್ ಇಬ್ಬರು ಒಂದೇ ವಯಸ್ಕರು. ಅವರಿಗೂ ಪ್ರಪೋಸಲ್ ಬರಲಿಲ್ಲ. ನಾನು ಇದು ಬಾವಿ ತರದು ಯಾವತ್ತ ದೇವಿನ ಮೇಲೆ ತಂದಿದ್ನೋ ಆವತ್ತೇ ಪ್ರಪೋಸಲ್ ಬಂದಿದೆ ನನ್ನ ತಂಗಿಗೆ. ನನಗೆ ಸಡನ್ ಒಂಥರ ಆಯಿತು, ದೇವರೇ ನೀನೇ ಒಂದು ದಾರಿ ತೋರಿದೆ ಅಂತ ಹೇಳ್ಕೊಬಿಟ್ಟೆ. ನಾನು ಮತ್ತೆ ತಡಬುಡ ಮಾಡಲಿಲ್ಲ, ಕೂಡಲೇ ಕೊಲ್ಲೂರಲ್ಲಿ ಮದುವೆ ಆಯಿತು. ಮತ್ತು ನಮ್ಮ ಚಿಕ್ಕಮ್ಮನ ಮಗಳಿಗೂ ಕೂಡ ಒಂದು 3 ದಿವಸದ ಅಂತರದಲ್ಲಿ ಅವಳಿಗೂ ಕೂಡ ಮದುವೆ ಆಯಿತು. ಯಾವ ಒಂದು ಸುಮುಹೂರ್ತದಲ್ಲಿ ದೇವಿಯನ್ನ ನಾವು ಮೇಲೆ ತಂದೆವೋ ಏನೋ ನಮಗೆ ನಂಬಲಿಕ್ಕೆ ಆಗಲಿಲ್ಲ. ಯಾವ ಭಿನ್ನಾಭಿಪ್ರಾಯನ್ನ, ದ್ವೇಷ ಮತ್ಸರಗಳನ್ನ ಇಟ್ಕೊಂಡಿದ್ದ ಜನತೆ ಒಂದಾಗಿ 10, 100, 1000 ಸಹಸ್ರಗಟ್ಟಲೆಯಲ್ಲಿ ಇಲ್ಲಿ ಬರುವುದಕ್ಕೆ ಪ್ರಾರಂಭ ಮಾಡಿದರು. ಇದಾದ ನಂತರ ಪಕ್ಕದ ಹೆದ್ದಾರಿಯಲ್ಲಿ ಖಾಯಮ್ಮಾಗಿ ನಡೆಯುತ್ತಿದ್ದ ಅಪಘಾತಗಳು ನಿಂತೇ ಹೋಗ್ತವೆ. ಅಷ್ಟರಲ್ಲಿ ಈಕೆ ಸಾಧಾರಣ ದೇವಿಯಲ್ಲ ಅನ್ನೋದು ಜನಗಳಿಗೆ ಅರ್ಥ ಆಗಿತ್ತು. 100 ವರ್ಷಗಳ ಕಾಲ ಮಣ್ಣಿನೊಳಗೆ ಹೂತು ಹೋಗಿದ್ದ ಈ ದೇವರ ಹೆಸರೇ ವನದೇವಿ. ಸಾವಿರಾರು ವರ್ಷಗಳ ಹಿಂದೆ ಹಿಮಾಲಯದಿಂದ ಬಂದ ಋಷಿಯೊಬ್ಬರು ಈ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ರು ಅನ್ನೋದು ಪ್ರತೀತಿ. ಮುಂದೆ ಬೇರೆ ಬೇರೆ ಜನರು, ರಾಜರು, ಪುರೋಹಿತರು ಈ ವಿಗ್ರಹವನ್ನ ಪೂಜಿಸ್ತಾರೆ. ಆ ನಂತರ ಇತಿಹಾಸದ ದುರ್ಘಟನೆಗಳಿಗೆ ಬಲಿಯಾದ ಎಷ್ಟೋ ದೇವರುಗಳ ಹಾಗೆ ಈ ವನದೇವಿ ವಿಗ್ರಹ ಕೂಡ ಭೂಗರ್ಭ ಸೇರಿ ಹೋಗಿತ್ತು. ಹಾಗಾಗಿ ವಿಗ್ರಹ ಮತ್ತೆ ಮೇಲೆ ಬರುವ ತನಕ ಇಲ್ಲಿನ ಜನರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ. ಹಿಂದೆ ಕಿಟ್ಟಯ್ಯ ಪೂಜಾರಿಯ ಕನಸಲ್ಲಿ ಬಂದು ಕೇಳ್ಕೊಂಡ ಹಾಗೆ ವನದೇವಿಯ ದೇವಸ್ಥಾನದ ಕೆಲಸ ಪ್ರಾರಂಭವಾಗಿದೆ. ಹೀಗೆ ಸುಮಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವನದೇವಿಯ ದೇವಸ್ಥಾನ ನಿರ್ಮಾಣ ಆಗೋದಕ್ಕೂ ಕುತೂಹಲಕಾರಿ ಹಿನ್ನೆಲೆ ಇದೆ. ಈ ದೇವಿ ಈಗ ಜಮೀನು ಅಥವಾ ಆಸ್ತಿ ವಿವಾದದ ಸಮಸ್ಯೆಗೆ ಪರಿಹಾರ ನೀಡೋ ದೇವತೆ. ಇವತ್ತು ದೇವಸ್ಥಾನದ ನಿರ್ಮಾಣಕ್ಕೆ ದೊಡ್ಡ ಪ್ರಮಾಣದ ದೇಣಿಗೆ ನೀಡಿರೋ ಉದ್ಯಮಿ ಸುರೇಶ್ ಪೂಜಾರಿಯ ಆಸ್ತಿ ವಿವಾದಕ್ಕೆ ಪರಿಹಾರ ನೀಡಿದ್ದು ಇದೇ ವನದೇವತೆ. ಅವರು ಕೂಡ ತುಂಬ ಪ್ರಯತ್ನ ಮಾಡಿದಂದ್ರೆ ನಮ್ಮ ಎದುರಿಗೆ 1, 2, 3 ಸಮಸ್ಯೆ ಇಟ್ಟರು. ನಾಗೇಶ್ವರ ಮಂದಿರ ಹತ್ರ ಅವರು ಪ್ರಶ್ನೆ ಹಾಕಿದವಾಗ ನಂದೊಂದು 3 ಕೆಲಸ ನಿಂತಿದೆ, ಈ ಕೆಲಸ ಆದ್ರೆ ಮಾತ್ರ ನಾನು ದೇವಸ್ಥಾನ ಕೈ ಹಾಕ್ತೆ ಅಂದೇಳಿ ಸೆಪ್ಟೆಂಬರ್ 9ಕ್ಕೆ ಅವರು ಡೇಟ್ ಕೊಟ್ಟರು. ಸೆಪ್ಟೆಂಬರ್ 6ನೇ ತಾರೀಕಿಗೆ ಅವ್ರಿಗೆ 3 ಕೆಲಸ ಆಗಿದೆ. ಅಲ್ಲಿಗೆ ಬೇರೆ ಬೇರೆ ಜಾಗದ ಸಮಸ್ಯೆ ಇದ್ದಿತ್ತು ಅವ್ರದ್ದು. ಎಲ್ಲ ಲ್ಯಾಂಡ್ ಕೂಡ ಅವರದ್ದು ಅವ್ರು ನಿರೀಕ್ಷಿತ ಮಟ್ಟದಕ್ಕಿಂತ ಹೆಚ್ಚಿನ ವ್ಯಾಲ್ಯೂಯಲ್ಲಿ ಅದು ವ್ಯಾಪಾರ ಆಯಿತು. ಒಳ್ಳೆ ಲಾಭ ಬಂದ ಕೂಡಲೇ ಆ ದಿವಸ ಸಾಯಂಕಾಲನೇ ನಮ್ಗೆ ಫೋನ್ ಮಾಡಿದರು, ಆ ದೇವಸ್ಥಾನದ ಕೆಲಸ ಏನುಂಟು ಕೂಡಲೇ ನೀವು ತಯಾರು ಮಾಡಬೇಕಂತೇಳಿ ಹೇಳಿ ನಮ್ಮ ಡಾಕ್ಟ್ರು ಅವ್ರ ಸೊಸೆಗಂಡ ಒಬ್ಬರು ಡಾಕ್ಟರ್ ಇದ್ದಾರೆ, ಅವರು ಡಾಕ್ಟರ್ ಪ್ರೇಮಾನಂದ್, ಅವರಿಗೆ ನಮ್ಮ ಕಮಿಟಿಯಲ್ಲಿ ಇದ್ದಾರೆ, ಅವ್ರನ್ನ ಗೌರವ ಸಲಹೆಗಾರರಾಗಿ ಅವ್ರ ಮುಖಾಂತರ ಇವಾಗ ಎಲ್ಲ ಕೆಲಸ ನಡೀತಾ ಉಂಟು. ಕಷ್ಟ
ಕಷ್ಟ ನಷ್ಟ ಕಾಯಿಲೆಗಳಿಗೆ ಶೀಘ್ರ ಪರಿಹಾರ ನೀಡೋ ಈ ಶಕ್ತಿ ದೇವತೆ ಈಗ ಹೆಸರಾಗಿರೋದೇ ಭೂಮಿಯ ಸಮಸ್ಯೆ ಪರಿಹಾರ ಮಾಡೋದ್ರಲ್ಲಿ. ರೈತರು ಉತ್ತಮವಾದ ಬೆಳೆ ಸಿಗ್ಲಿ ಅಂತ ಇಲ್ಲಿ ಬೇಡ್ಕೋತಾರೆ. ಆಸ್ತಿ ವಿವಾದ ಇದ್ರಂತೂ ಅಕ್ಕಪಕ್ಕದ ಊರುಗಳ ಜನ ಬರೋದೇ ಇಲ್ಲಿಗೆ. ಇದಕ್ಕೆ ಇಲ್ಲಿ ಸಾಕಷ್ಟು ನಿದರ್ಶನಗಳಿವೆ. ಭಾಸ್ಕರ್ ಪೂಜಾರಿ ಅವರೇ, ಏನು ಉದ್ಯೋಗ ಮಾಡ್ತೀರಾ ನೀವು? ನಾವು ಯಕ್ಷಗಾನದಲ್ಲಿ ವೇಷ ಮಾಡ್ತಾ ಇದ್ದೀವಿ. ಮಳೆಗಾಲದಲ್ಲಿ ನಾನೊಬ್ಬ ಕೃಷಿಕ. ಮನೆಯಲ್ಲಿ ಬೇಸಾಯದ ವ್ಯವಸ್ಥೆಗಳುಂಟು. ಪಿತ್ರಾಜಿಗಳು ರೂಢಿಸಿಕೊಂಡು ಬಂದಿದ್ದಾರೆ. ನಾವು ಅದನ್ನು ರೂಢಿಸಿಕೊಂಡು ಬರ್ತಾ ಇದ್ದೀವಿ. ಹೀಗೆ ನಾವು ಬಾಲ್ಯದಿಂದಲೂ ಪಿತ್ರಾಜಿತ ಭೂಮಿಯಲ್ಲಿ ಬದುಕ್ತಾ ಬಂದಾಗ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು, ಒಬ್ಬರಿಗೊಬ್ಬರಿಗೆ ಒಂದು ರೀತಿಯ ವೈಮನಸ್ಸು, ಬದುಕಿನಲ್ಲಿ ಒಂದು ರೀತಿಯ ಜಂಜಾಟ, ಯಾಕೋ ಜಾಗದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆ. ನಾನೇನೋ ಮಾಡಬೇಕೆನ್ನುವುದಾಗಿ ಬಂದರೆ ಅಲ್ಲಿಯ ಒಂದು ರೀತಿಯ ಸಮಸ್ಯೆಯಿಂದಾಗಿ ನನ್ನ ಮನ ಪರಿವರ್ತನೆ ಆಗೋದು ತನ್ಮೂಲಕ. ಅಂದ್ರೆ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಏನಾದ್ರು ಜಾಗದ ವಿಷಯಕ್ಕೆ ಜಗಳ ಆ ಥರದ್ದು ಏನಾದ್ರು ಆಗ್ತಾ ಇದೆ. ಈಗ ನಾವು ಮನೆಯಲ್ಲಿ ಒಂದು ತಾಯಿಗೆ 6 ಜನ ಮಕ್ಕಳಿದ್ದೀವಿ. ಅವರಲ್ಲೇ ಒಬ್ಬರಿಗೊಬ್ಬ ಒಂದು ರೀತಿಯ ಮನಸ್ಸು, ಒಬ್ಬ ತನ್ನದನ್ನು ತಿಳಿದು ಒಬ್ಬ ತನ್ನದನ್ನು ತಿಳಿದು ಮತ್ತೊಬ್ಬ ತನ್ನದನ್ನು ತಿಳಿದು ಹೀಗೆ ತಮ್ಮಲ್ಲೇ ವಾದ ನಡೆಯುತ್ತಾ ಇತ್ತು. ಈ ಎಲ್ಲ ವಾದ ಕಾರಣ ಏನು ಅಂತ ಕೇಳಿದರೆ ಪೂರ್ವಿಕರು ಮಾಡಿಕೊಂಡಂಥ ಮಾತಿನ ದೋಷ, ಆಮೇಲೆ ಜಾಗದಲ್ಲಿರುವ ಜಿಜ್ಞಾಸೆಗಳು, ಇವುಗಳೆಲ್ಲ ಒಂದು ರೀತಿಯ ವೃತ್ತಕೂಪದ ಹಾಗೆ ಶಾಪವಾಗಿ ನಮ್ಮನ್ನು ಕಾಡ್ತಾ ಇದೆ ಅಂತ ದೈವಜ್ಞರು ಹೇಳಿದರು. ನನ್ನ ಜಾಗದ ಸಮಸ್ಯೆ ಪರಿಹಾರದ ಬಗ್ಗೆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಕಾರ್ಯವನ್ನು ಆರಂಭಿಸಿದೆ. ನಾನು ಆರಂಭಿಸಿದ ಒಂದು ಹಂತವಾಗಿ 4 ವಾರದಲ್ಲಿ ಆ ಸಮಸ್ಯೆಗೆಲ್ಲ ಒಂದೊಂದು ಹಂತದ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾಳೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ನಾನಿಷ್ಟೊತ್ತು ಹೇಳ್ತಾ ಇದ್ನಲ್ಲ, ಜಾಗಕ್ಕೆ ಸಂಬಂಧಪಟ್ಟ ವ್ಯಾಜ್ಯಗಳು ಅಂದರೆ ರಿಯಲ್ ಎಸ್ಟೇಟ್ ಸಮಸ್ಯೆ, ಅದನ್ನು ಬಗೆಹರಿಸೋಕೊಂದು ದೇವಸ್ಥಾನ ಇದೆ ಅಂತ. ಆ ದೇವಸ್ಥಾನ ಇದೆ. ಅದೇ ರೀತಿ ಜಾಗಕ್ಕೆ ಸಂಬಂಧಪಟ್ಟ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಂಥ ಒಂದು ದಂಪತಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ, ನಿಮಗೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ. ಇವರು ರಾಧಾಕೃಷ್ಣ ಶೇಟ್, ಇವರು ವಿಜಯಲಕ್ಷ್ಮಿ ಅವರು. ಸರ್, ನೀವು ಜಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ರಿ. ಹೇಳಿ, ಆಗ ನಿಮ್ಮ ಮನಸ್ಥಿತಿ ಹೇಗಿತ್ತು ಅಂತ. ಏನೂ ದೋಚೋದಿಲ್ಲ ಇತ್ತು. ಸುಮಾರು 10 ವರ್ಷ ಆಯಿತು ನಾವು ಈಗ ಊರಿಗೆ ಮನೆ ಕಟ್ಟಿ ಈಗ ಇಲ್ಲಿ ಉಳಿದಿದ್ದೀವಿ. ಮನೆಗೆ ಹೋಗಿ ಬರಲಿಕ್ಕೆ ಒಂದು ಸ್ವಲ್ಪ ನಮಗೆ ದಾರಿ ಬಗ್ಗೆ ತುಂಬ ಇದಾಗ್ತಾಯಿತ್ತು, ತಗಾದೆ ಆಗ್ತಾಯಿತ್ತು. ಅದನ್ನು ಲಾಸ್ಟಿಗೆ ಏನೂ ದೋಚದೆ ಕೋರ್ಟ್ ಮೊರೆ ಹೋಗಿದ್ವಿ. ಅದು ಕೆಲವೇ ವರ್ಷ ಅಲ್ಲಿ ಕೋರ್ಟಲ್ಲಿ ಅದ್ರ ಬಗ್ಗೆ ಇದಾಯಿತು, ಕೇಸೆಲ್ಲ ತುಂಬ ಆಯಿತು, ವಿಚಾರಣೆ ಆಗ್ತಾಯಿತ್ತು. ಆಮೇಲೆ ಆ ದೇವರ ಹತ್ರ ನಾವು ಮೊರೆ ಹೋಗಿದ್ವಿ, ಈ ವಿಚಾರಣೆ ಆದಷ್ಟು ಬೇಗ ನಮಗೆ ಒಂದು ಒಳ್ಳೆಯ ದಾರಿ ತೋರಿಸಿಕೊಡಪ್ಪ ಅಂತ. ಅದು ಒಳ್ಳೆ ರೀತಿಯಲ್ಲಿ ಆ ವಿಚಾರಣೆ ಒಳ್ಳೆ ರೀತಿಯಲ್ಲಿ ನಾವು ಏನು ಎಣಿಸಿದ್ದೇವೆ ಆ ರೀತಿಯಲ್ಲಿ ನಮ್ಮನ್ನು ಆ ದೇವಿ ನಮಗೆ ಹೋಗಿ ಬರಲಿಕ್ಕೆ ಎಲ್ಲ ಒಂದು ಅವಕಾಶ ಮಾಡಿಕೊಟ್ಟಿದ್ದಾಳೆ, ದಾರಿ ತೋರಿಸಿಕೊಟ್ಟಿದ್ದಾಳೆ. ಆದ್ದರಿಂದ ನಾವು ಮನಸ್ಪೂರ್ವಕವಾಗಿ ಆ ದೇವಿಯನ್ನು ನಂಬ್ತೇವೆ. ಎಷ್ಟೋ ವರ್ಷ ನೆಲದಡಿಯಲ್ಲಿ ಉಸಿರು ಕಟ್ಕೊಂಡಿದ್ದ ವನದೇವಿ ನೆಲಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಕೊಟ್ಟು ಜನರಿಗೆ ಎಚ್ಚರಿಕೆ ಕೊಟ್ಟಿದ್ಲು. ಈಗ ಭೂಗರ್ಭದಿಂದ ಹೊರಬಂದ ದೇವಿ ಅದೇ ನೆಲದ ಸಮಸ್ಯೆಗಳ ಪರಿಹಾರಕ್ಕೆ ನಿಂತಿದ್ದಾಳೆ. ನಿಜಕ್ಕೂ ಇದು ಈ ಭಾಗದ ಕುತೂಹಲಕಾರಿ ಹಾಗೂ ವಿಶೇಷವಾದ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿರಬಹುದು ಅನ್ನೋ ಕುತೂಹಲ ಖಂಡಿತ ನಿಮಗಿದೆ ಅಂತ ನನಗೆ ಗೊತ್ತು. ಇದು ವನದುರ್ಗಾದೇವಿಯ ದೇವಸ್ಥಾನ. ಈ ದೇವಸ್ಥಾನ ಇರೋ ಜಾಗ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರ್ಗಾಲ್ ಗ್ರಾಮದ ಬನಗಲ್ಹಾಡಿಯಲ್ಲಿ. ನೀವು ಬೈಂದೂರಿಗೆ ಬಂದು ಯಾರನ್ನ ಕೇಳಿದ್ರೂ ಈ ದೇವಸ್ಥಾನದ ವಿಳಾಸವನ್ನು ನಿಮಗೆ ಕೊಡ್ತಾರೆ.